ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಒಂದೇ ನಿಮಿಷ ಒಂದೇ. ಈಗ ಇಷ್ಟೊತ್ತೂ ಇಬ್ಬರು ಫೋಟೋ ನೋಡಿದ್ರಲ್ಲ, ಹೆಸರು ಕರೆಕ್ಟ್ ಹೆಸರು ಹೇಳಲಿಲ್ಲ ಅವ್ರದ್ದು. ಒಬ್ರು ಕಳ್ಳ, ಇನ್ನೊಬ್ರು ಮಳ್ಳ. ಒಬ್ರು ಮಳ್ಳಿಗೆ ಡ್ಯೂಟಿ ಮಾಡ್ತಾನೆ ಸಿದ್ದರಾಮಯ್ಯ, ಇನ್ನೊಬ್ಬ ಡೈರೆಕ್ಟ್ ಕಳ್ತಾನ. ಪರ್ಸೆಂಟೇಜ್ ಬೆಂಗಳೂರಲ್ಲಿ ಬಿಲ್ಡಿಂಗ್ ಕಟ್ಟಿದ್ರೆ ಪರ್ಸೆಂಟೇಜ್ ಇಷ್ಟು ಕೊಡಬೇಕು ಅಂತೇಳಿ ಅವರಿಬ್ಬರು ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ನೇತೃತ್ವದಲ್ಲಿ, ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಹೋರಾಟವನ್ನ ಮಾಡ್ತಾ ಇದ್ದೀರಿ. ಇನ್ನೇನು ಒಂದು 10-15 ನಿಮಿಷದಲ್ಲಿ ನಮ್ಮ ಹೋರಾಟ ಮುಂದುವರಿಯುತ್ತೆ. ಮುಖ್ಯಮಂತ್ರಿಗಳ ಮನೆ ಕಡೆ ಮುಂದುವರಿಯುತ್ತೆ. ನಾವೆಲ್ಲರೂ ಕೂಡ, ಇಲ್ಲಿರೋರೆಲ್ಲರೂ ಕೂಡ ನಮ್ಮ ಜನರಲ್ ಸೆಕ್ರೆಟರಿ ಅನೌನ್ಸ್ ಮಾಡ್ತಾರೆ ಯಾರ್ಯಾರು ಯಾವ್ಯಾವ ಟೈಮ್ಗೆ ಎದ್ದು ಬಸ್ಗಳಿಗೆ ಎತ್ತಬೇಕು ಅಂತ. ಎಲ್ಲರೂ ಬಸ್ ಹತ್ಬೋದು. ಈಗಾಗಲೇ ಅವರೆಲ್ಲ ಟೆಂಟು ಚೇರು ಎಲ್ಲ ಹೊಡೆದು ರೆಡಿ ಮಾಡಿದ್ದಾರೆ ಪೊಲೀಸರು. ಒಂದು, ಈ ಸರ್ಕಾರವನ್ನ ನಾವು ಕೇಳಬೇಕು. ನಾವೆಲ್ಲರೂ ಹಿಂದೆ ಎಣದ ಮೇಲೆ ದುಡ್ಡು ತಿನ್ಬೇಡ ಅಂತ ಹೇಳ್ತಾ ಇದ್ರಿ. ಎಣದ ಮೇಲೆ ಹಾಕ್ತಾರಲ್ಲ, ಸತ್ತ ಎಣದ ಮೇಲೆ ದುಡ್ಡು ಹಾಕ್ತಾರೆ. ಎಣ ಎತ್ತೋಗ ಎರ್ಚ್ತಾರೆ, ಅದನ್ನ ತಿನ್ಬೇಡ ಅಂತ ಹೇಳ್ತಾ ಇದ್ರಿ. ಈ ಸರ್ಕಾರ ಬಂದ ಮೇಲೆ ಡೆತ್ ಸರ್ಟಿಫಿಕೇಟ್ಗೂ ಹಣವನ್ನ ಫಿಕ್ಸ್ ಮಾಡಿ ಲೂಟಿ ಹೊಡಿತಾ ಇದ್ದಾರೆ. ಡೆತ್ ಸರ್ಟಿಫಿಕೇಟ್ ಎಣದ ಮೇಲೂ ಹಣ ಮಾಡುವಂತ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರನ್ನ ಇವತ್ತು ನೋಡ್ತಾ ಇದ್ದೀವಿ. ಪೆಟ್ರೋಲ್, ಡೀಸೆಲ್ ಏನೇನಿದೆಯೋ ಇನ್ನು ಕ್ವಾರ್ಟರ್ಗೆ ಬಂದಿಲ್ಲ. ಅವರು ಬೇರೆ ಬರ್ತಾ ಇದೆ. ಯಾರ್ಯಾರು ಬಿಯರ್ ಕುಡಿತಾರೆ ಅವರೆಲ್ಲ 50 ರೂಪಾಯಿ ಎಕ್ಸ್ಟ್ರಾ ರೆಡಿ ಮಾಡ್ಕೊಳ್ರಿ. ಬಿಯರ್ ಕುಡಿದ್ರೆಲ್ಲ 50 ರೂಪಾಯಿ ರೆಡಿ. ಇನ್ ಸ್ವಲ್ಪ ಕೋಲ್ಡ್ ಆದ್ಮೇಲೆ ಕ್ವಾರ್ಟರ್ ವಿಸ್ಕಿ ಮೇಲೆಲ್ಲ ಅದ್ರ ಮೇಲೆ 50 ರೂಪಾಯಿಗೆ ರೆಡಿ ಮಾಡ್ಕೊಂಡಿದ್ದಾರೆ. ಆಮೇಲೆ ನಿಮ್ ಟಾಯ್ಲೆಟ್ಗಳು, ಬೆಂಗಳೂರಲ್ಲಿ ನಿಮ್ ಟಾಯ್ಲೆಟ್ಗಳು ಇದೆಯಲ್ಲ, ಗೊತ್ತಿದೆಯಾ? ಜನರಲ್ ಟಾಯ್ಲೆಟ್ ಅಲ್ಲ, ನಿಮ್ ಮನೇಲಿ ಎಷ್ಟು ಟಾಯ್ಲೆಟ್ ಇದೆಯೋ ಅಷ್ಟು ಟಾಯ್ಲೆಟ್ ಕಸ ಎಷ್ಟು ಬರ್ತದೋ ಅದನ್ನ ಕೆಜಿ ಲೆಕ್ಕ ತೂಕ ಹಾಕಿ ಟ್ಯಾಕ್ಸ್ ಹಾಕ್ತೀನಿ. ಮೇಲೆ ಕೆಜಿ ಲೆಕ್ಕ ಎಲ್ಲಿಗೆ ಬಂದಿದ್ದಾರೆ ನೋಡಿ. ಟಾಯ್ಲೆಟ್ಗೂ ಬಿಟ್ಟಿಲ್ಲ ಇವರು ಕಳ್ಳರು. ಅದಕ್ಕೆ ಕಳ್ಳ ಮಳ್ಳ ಅಂದಿದ್ದು. ಟಾಯ್ಲೆಟ್ಗೂ ಕಾಸು. ಈಗ ನಾವು ಧರಣಿ ಶುರು ಮಾಡಿದ ತಕ್ಷಣ ಡೀಸೆಲ್ ಆಯ್ತು. ಇನ್ನು ಮನೆಗೆ ಹೋಗೋದ್ರೊಳಗಡೆ ಬೆಂಗಳೂರವರಿಗೆ ನೀರಿನ ತೆರಿಗೆ ಕಾದಿದೆ. ನೀರಿನ ತೆರಿಗೆ ಈಗ ಬೆಂಗಳೂರಿಗೆ ಕಾದಿದೆ. ಇನ್ಮೇಲೆ ನಮ್ಮ ಅಶ್ವಥ್ ನಾರಾಯಣ್ ಬರ್ತಾರೆ ಹೊಸ ಮೀಟರ್ ಹಾಕಕ್ಕೆ. ಯಾವ ಮೀಟರ್ ಅಪ್ಪ ಅದು? ಸ್ಮಾರ್ಟ್ ಮೀಟರ್. 15,000 ಕೋಟಿ ಲೂಟಿ ಅದರಲ್ಲಿ, ಸ್ಮಾರ್ಟ್ ಮೀಟರ್ ಅಲ್ಲಿ 15,000 ತೀರ್ಮಾನ ಮಾಡಿದ್ದಾರೆ ಕಾಂಗ್ರೆಸ್ ಅವರು. ನಾವು ಕಾಂಗ್ರೆಸ್ ಬರಲ್ಲ. ಏನೋ ಅಳಕ್ ಪುಳಕಾಗಿ ಗ್ಯಾರಂಟಿ ಯೋಜನೆಯಲ್ಲಿ ನಾವು ಬಂದುಬಿಟ್ರಿ. ಜನಕ್ಕೆ ಅರ್ಥ ಆಗಿದೆ. ಹೆಂಡತಿ ಹತ್ರ 2,000 ರೂಪಾಯಿ ಕೊಟ್ಟು ಗಂಡ ಹತ್ರ 5,000 ರೂಪಾಯಿ ಕೀಳುವಂತ ಸ್ಕೀಮು ಜನಕ್ಕೆ ಅರ್ಥ ಆಗಿದೆ. ಬಡವರು ಮಾತಾಡ್ತಾ ಇದ್ದಾರೆ. ಬಡವರು ಯಾರು 2,000 ರೂಪಾಯಿ ತಗೊಂತಾರೆ ಅವರು ಸಿದ್ದರಾಮಯ್ಯಗೆ ಹೇಳ್ತಾ ಇದ್ದಾರೆ, ನಿನ್ ಮನೆ ಆಳ ಸಿದ್ದರಾಮಯ್ಯ, ನನಗೆ 2,000 ಕೊಟ್ಟು ನನ್ನ ಗಂಡನ ಜೋಬಿಗೆ 5,000 ಆಗ್ತಾ ಇದೆಯಲ್ಲ ಟ್ಯಾಕ್ಸು, ನಿನ್ ಮನೆ ಹಾಳಾಗೋಗ ಅಂತ ಆಗ್ತಾ ಇದ್ದಾರೆ. ಇದು ದಿನನಿತ್ಯದ ನೋಡ್ತಾ ಇದ್ದೀರಿ ನಾವು. ಈ ಸರ್ಕಾರ ಇನ್ನು ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ. ಆದರೆ ಲೂಟಿ ಮಾಡಕ್ಕೆ ಹೇಳಿರುವಂತ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ತೊಲಗಬೇಕು ಅನ್ನೋದು ಜನಕ್ಕೆ ಏನನ್ಸಿದೆ ಅಂದ್ರೆ, ಯಾಕಪ್ಪ ಈ ಸರ್ಕಾರಕ್ಕೆ ಓಟ್ ಹಾಕಿದ್ರಿ? ಯಾಕೆ ಈ ಸರ್ಕಾರಕ್ಕೆ ನಾವು ಓಟ್ ಹಾಕಿ ಪಾಪ ಮಾಡಿದ್ರಿ? ಆ ಪಾಪವನ್ನ ಕಳ್ಕೊಳ್ಳಕ್ಕೆ ಎಲ್ಲಿ ಹೋಗ್ಬೇಕು ಅಂತ ಜನ ಯೋಚನೆ ಮಾಡ್ತಾ ಇದ್ದಾರೆ. ಅಷ್ಟು ತೆರಿಗೆಗಳ ಮೇಲೆ ತೆರಿಗೆಗಳನ್ನ ಹಾಕ್ತಾ ಇದ್ದಾರೆ. ಮಾನ ಮರ್ಯಾದೆ ಏನೂ ಇಲ್ಲ. ಸಿದ್ದರಾಮಯ್ಯನಿಗೂ ಇಲ್ಲ, DK ಶಿವಕುಮಾರ್ಗೂ ಇಲ್ಲ, ಇಡೀ ಸರ್ಕಾರಕ್ಕೆ ಮಾನ. ಅದ್ಯಾವುದೋ ಒಂದು ಮಂತ್ರಿ ಹೇಳ್ತಾರೆ, ಬೆಳಗಾವಿ ಮಂತ್ರಿ, ಈ ಡೀಸೆಲ್ ಬೆಲೆ ಏರಿಸಿರೋದು ಕೇಂದ್ರ ಸರ್ಕಾರ ಅಂತೆ. ಇನ್ನೊಬ್ಬ ಮಂತ್ರಿ ಹೇಳ್ತಾನೆ ಕನ್ನಡ ಬರೆಯಕ್ಕೆ ಬರಲ್ಲ, ಕನ್ನಡ ಬೋರ್ಡ್ ಮೇಲೆ ಕನ್ನಡ ಬರೆಯಕ್ಕೆ ಬರಲ್ಲ. ಕನ್ನಡ ಸಂಸ್ಕೃತಿ ಮಂತ್ರಿ ಕನ್ನಡ ಮಾತಾಡಕ್ ಬರಲ್ಲ ಅಂದ್ರೆ ಅವ್ರ ಎಜುಕೇಶನ್ ಮಿನಿಸ್ಟ್ರು, ಪ್ರೈಮರಿ ಎಜುಕೇಶನ್. ಈ ತರದ ಅಂದ್ರೆ
ಎಷ್ಟು ಈ ಮಂತ್ರಿಮಂಡಲದಲ್ಲಿ ಇರುವಂತವ್ರು ಎಷ್ಟು ಅಜ್ಞಾನಿಗಳು. ಈ ಅಜ್ಞಾನಿಗಳ ಮಧ್ಯೆ ಸಿದ್ದರಾಮಯ್ಯ ಎಂತ ಜ್ಞಾನಿ ಅಂತ ಹೇಳಿದ್ರೆ, ಎಲ್ಲರೂ ನಮ್ಮ ಅಂಬೇಡ್ಕರ್ ಸಂವಿಧಾನದಲ್ಲಿ ಕೊಟ್ಟಿರುವಂತದ್ದು, ನಾವು ಬಡ್ಜೆಟ್ ಮಂಡನೆ ಮಾಡಿದಾಗ ನಾವು ಏನೇನ್ ಟ್ಯಾಕ್ಸ್ ಈ ವರ್ಷ ಹಾಕ್ತೀರಿ, ಈ ರಾಜ್ಯಕ್ಕೆ ಏನೇನ್ ತೆರಿಗೆ ಬೇಕು, ಆ ತೆರಿಗೆಯಿಂದ ನಾವು ಅಭಿವೃದ್ಧಿ ಏನ್ ಮಾಡ್ತೀರಿ ಅಂತ ಮಾಡುವಂತ ಬಡ್ಜೆಟ್. ಸಿದ್ದರಾಮಯ್ಯ ಎಲ್ಲಾದ್ರೂ ಒಂದು ತೆರಿಗೆ ಹಾಕದ್ನ ಹಾಕಿಲ್ಲ. ಈಗ ಬೀದಿಗಳಲ್ಲಿ ತೆರಿಗೆ, ಈಗ ಸಂತೆಗಳಲ್ಲಿ ತೆರಿಗೆ. ಅಂದ್ರೆ ಸಿದ್ದರಾಮಯ್ಯ ಎಷ್ಟು ಚಾಣಕ್ಯ ಇದ್ದಾನೆ, ಎಷ್ಟು ಮೋಸಗಾರ ಇದ್ದಾನೆ, ವಂಚನೆ ಮಾಡ್ತಾನೆ, ವಂಚಕಾರ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಇವತ್ತು ನಾವು ಬಿಜೆಪಿ ಹೋರಾಟವನ್ನ ಮಾಡ್ತಾ ಇದ್ದೀರಿ. ಇದು ಸಾಂಕೇತಿಕ ಹೋರಾಟ ಅಲ್ಲ, ಇದನ್ನ ಅಂತ್ಯ ಕಾಣುವವರೆಗೂ ಕೂಡ ಈ ಹೋರಾಟವನ್ನ ಮುಂದುವರಿಸ್ತೀರಿ. ಮೈಸೂರು ಇರ್ಬೋದು, ಬೇರೆ ಬೇರೆ ಜಿಲ್ಲೆಗಳು ಇದು ಕಂಟಿನ್ಯೂ ಆಗ್ತಿದೆ. ಅದರಿಂದ ನಾವು ಇವತ್ತು ಮಾಧ್ಯಮದ ಮೂಲಕ ಈ ಹೋರಾಟದ ಮುಖಾಂತರ ಸಿದ್ದರಾಮಯ್ಯ ನಿದ್ದೆ ಮಾಡೋ ರಾಮಯ್ಯ, ಸಿದ್ದರಾಮಯ್ಯ ಕಳ್ತನ ಮಾಡೋ ರಾಮಯ್ಯ, ಈ ಕೋರ್ಟ್ ಅನ್ನು ತೀರ್ಮಾನ ಕೊಟ್ಟಿದೆ ಇಡಿಗೆ ತನಿಖೆ ಮಾಡಿ ಅಂತ ಹೇಳಿ. ಕೋರ್ಟ್ ಅನ್ನು ಕೂಡ ಇವತ್ತು ಆದೇಶ ಮಾಡಿದೆ, ಕೋರ್ಟ್ ಕೂಡ ಆದೇಶ ಮಾಡಿದೆ. ಒಂದ್ ಕಡೆ ನಮಗೆ ಅಲ್ಲಿ ವಕ್ಫ್ ಬೋರ್ಡ್ ರೈತರ ಜಮೀನನ್ನ ಏನ್ ಲೂಟಿ ಮಾಡ್ತಾ ಇದ್ರು, ಅದಕ್ಕೆ ನರೇಂದ್ರ ಮೋದಿಯವರು ಕಾಯ್ದೆಯನ್ನ ತಂದು ರೈತರ ಬಾಳನ್ನ ಹಸನಾಗಿ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರಿಗೆ ಜೈ ಅನ್ಬೇಕೆಲ್ಲರೂ ಒಂದ್ಸರಿ. ನರೇಂದ್ರ ಮೋದಿ ಅವರಿಗೆ ನಾವು ನನ್ನ ಮಾತನ್ನ ಮುಗಿಸೋ ಮುಂಚೆ ನಾವೆಲ್ಲರೂ ಕೂಡ ಇವತ್ತು ಇಷ್ಟೊಂದು ಜನ ಹೋರಾಟಗಾರ ಬಂದಿದ್ದೀರಿ. ಪೊಲೀಸರು ಕೂಡ ಒಂದು 10 ಬಸ್ ತಂದವ್ರೆ. ಅವ್ರಿಗೆ ಸಾಕಾಗಬಾರ್ದು ಬಸ್. ನಮ್ ಬೈರ್ತಿ ಹೇಳ್ತಾ ಇದ್ದ, ಅಣ್ಣ 10 ಬಸ್ ನನಗೆ ಬೇಕು ಅಂತ ಗಲಾಟೆ ಮಾಡ್ತಾ ಇದ್ದ. ಇಲ್ಲಿ 10 ನನಗೆ ಬೇಕು ಅಂತ ಗಲಾಟೆ ಮಾಡ್ತಾ ಇದ್ದ. ಅದಕ್ಕೆ ಯಾರ್ಯಾರು ನಮ್ಮ MLAಗಳಿದ್ದೀರಾ ಎಲ್ಲ ಬಸ್ಗಳು ಬುಕ್ ಮಾಡಗಳಿ. ಅವ್ರ ಹತ್ರ ಶಾರ್ಟೇಜು, ಗತಿ ಇಲ್ಲ, ಅರೆಸ್ಟ್ ಮಾಡಕ್ಕೂ ಯೋಗ್ಯತೆ ಇಲ್ದಿರ್ತಕ್ಕಂಥ ಸರ್ಕಾರ ಇವತ್ತಿದೆ. ನಮ್ಮನ್ನ ಅರೆಸ್ಟ್ ಮಾಡಕ್ ಬಸ್ ತರಕ್ಕಿಲ್ಲ. ನಾನು ಕೇಳಿದೆ ಅಲ್ಲಿ ಪೊಲೀಸವ್ರನ್ನ, ಏನಪ್ಪಾ ಅಂದ್ರೆ, ಇಲ್ಲ ಸರ್ ಕೇಳಿದ್ರಿ, ಕೆಲವು ಟೈರ್ ಇಲ್ಲಂತೆ, ಕೆಲವು ಟ್ಯೂಬ್ ಇಲ್ಲಂತೆ, ಒಬ್ಬರು ಡ್ರೈವರ್ ಬಂದಿಲ್ಲಂತೆ, ಇನ್ನೊಬ್ಬನ ಕಂಡಕ್ಟರ್ ಬಂದಿಲ್ಲ ಅಂತ. ಬಸ್ಗಳಿಗೂ ಕಾಸಿಲ್ಲ. ಆ ಪರಿಸ್ಥಿತಿ ಇವತ್ತು ಸಿದ್ದರಾಮಯ್ಯನ ಸರ್ಕಾರ, ಪಾಪರ್ ಸರ್ಕಾರ, ದಿವಾಳಿ ಸರ್ಕಾರ, ಮೋಸ ಮಾಡುವ ಸರ್ಕಾರ. ಇದರ ವಿರುದ್ಧ ನಮ್ಮ ಹೋರಾಟವನ್ನ ನಾವು ಮಾಡೋಣ ಅಂತೇಳಿ ಈಗ ತಮ್ಮನ್ನು ಉದ್ದೇಶಿಸಿ ನಮ್ಮ ರಾಜ್ಯದ ಅದಕ್ಕೆ ಮುಂಚೆ